ರಾಜ್ಯ ರಾಜಕೀಯದಲ್ಲಿ ಈಗ ಒಂದೇ ಚರ್ಚೆ. ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೀರ್ಘಾವಧಿಯ ಮುಖ್ಯಮಂತ್ರಿ ಅಂತ ಕರ್ನಾಟಕದಲ್ಲಿ ಒಂದು ಟಾಪ್ ಅಲ್ಲಿ ಉಳ್ಕೊಂಡಿದ್ದಾರೆ. ಅದೊಂದು ಸಾಧನೆನೇ, ಅದರಲ್ಲಿ ಯಾವ ಅನುಮಾನನೂ ಬೇಡ. ಆ ಅವಕಾಶ ಅವ್ರಿಗೆ ಸಿಕ್ಕಿದೆ. ಅದರಲ್ಲಿ ಅವರು JDU-ನಿಂದ ಬಂದು JDS ಇಂದ ಬಂದು ಕಾಂಗ್ರೆಸ್ ಅನ್ನ ಸೇರ್ಕೊಂಡು ಕಾಂಗ್ರೆಸ್ನಲ್ಲಿ ಅವಕಾಶ ಸಿಕ್ಕುವ ಆ ದಾಖಲೆ, ದೇವರಾಜ್ ಅರಸರ ದಾಖಲೆ ಮುರಿಬೇಕಂದ್ರೆ ಅಷ್ಟು ಸುಲಭದ್ದಾಗಿರಲಿಲ್ಲ. ಎಲ್ಲವನ್ನ ಮೆಟ್ಟಿ ನಿಂತು ಆ ದಾಖಲೆ ಮುರಿದಿದ್ದಾರೆ. ಆದರೆ ಈಗ ಪೂರ್ಣಾವಧಿಯ CM ಚರ್ಚೆಗೆ ಬರ್ತಾ ಇದೆ. ಸಿದ್ದರಾಮಯ್ಯನವರ ಜೊತೆಗಿರುವಂಥವರು ಕೂಡ ಪೂರ್ಣಾವಧಿ CM ಆಗಬೇಕು ಅಂತ ಮುಂದುವರಿತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಮಾತ್ರ ಅವರ ಕಡೆಗಿರೋರು ಹೇಳ್ತಾ ಇರೋದು, ಸಾಕು ಎಲ್ಲ ದಾಖಲೆ ಮುರಿದಿದ್ದಾಯ್ತಲ್ಲ, DK ಶಿವಕುಮಾರ್ಗೆ ಅವಕಾಶ ಕೊಡಿ, ಸಂಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕ್ರಾಂತಿ ಏನಾಗುತ್ತೆ ಗೊತ್ತಿಲ್ಲ. ಅದು ಕ್ರಾಂತಿಯನ್ನು ಉಂಟು ಮಾಡುತ್ತಾ ಅಥವಾ ಇರಬೇಕಾಗುತ್ತಾ, ಐ ಡೋಂಟ್ ನೋ. ಬಟ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ವಿದಾಯದ ಮಾತುಗಳನ್ನು ಆಡಿದ್ದಾರೆ. ಇದು ಹೊಸ ರಾಜಕೀಯದ ಆಟನ ಅಥವಾ ಅಲ್ವಾ? ಏನಿದರ ಲೆಕ್ಕಾಚಾರಗಳು? ಯಾವ ರೀತಿಯಾಗಿ ಮಾತುಗಳನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆಡಿದ್ದಾರೆ? ಎಲ್ಲಿದೆ ನೋಡಿ ರಿಪೋರ್ಟ್. ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ದೀರ್ಘಾವಧಿ ಹೇಳಿಕೆ, ಇಂದು ವಿದಾಯದ ಮಾತು ಆಡಿದ್ರ CM ಸಿದ್ದರಾಮಯ್ಯ. ವಿರೋಧಿಗಳಿಗೆ ನಾಕ್ ಔಟ್. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ನಾಟ್ ಔಟ್. ದೇವರಾಜು ಅರಸು ಅವರ ದಾಖಲೆ ಅಳಿಸಿ ಇವತ್ತಿಗೆ ಸಿದ್ದರಾಮಯ್ಯ ತಮ್ಮ ಹೆಸರಿನಲ್ಲಿ ದಾಖಲೆ ಬರೆದಿದ್ದಾರೆ. ಕರ್ನಾಟಕದ ದೀರ್ಘಾವಧಿ CM ಆಗಿ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಮಿಂಚಿದ್ದಾರೆ. ದೇವರಾಜ ಅರಸು ಅವರ 2792 ದಿನಗಳ ಅಧಿಕಾರ ಅವಧಿಯನ್ನ ದಾಟಿ 2793 ದಿನದ ದಾಖಲೆ ಬರೆದು ಮುನ್ನುಗ್ಗುತ್ತಿದ್ದಾರೆ. ಈ ಮಧ್ಯೆ ನಿನ್ನೆಯಷ್ಟೇ ದೀರ್ಘಾವಧಿ CM ಹೇಳಿಕೆ ನೀಡಿದ್ದ ಸಿದ್ದರಾಮಯ್ಯ ಇಂದು ವಿದಾಯದ ಮಾತನಾಡಿದ್ದಾರೆ. CM ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ನನ್ನ ಆಡಳಿತದ ಬಗ್ಗೆ ನನಗೆ ತೃಪ್ತಿ ಇದೆ. CM ಸಿದ್ದರಾಮಯ್ಯ ಮಾರ್ಮಿಕ ಮಾತು. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲೀಗ ಪೂರ್ಣಾವಧಿ CM, ಹೊಸ ನಾಯಕತ್ವ, ಪವರ್ ವಾರ್ ಜೋರಾಗಿದೆ. ಈ ಮಧ್ಯೆ CM ಸಿದ್ದರಾಮಯ್ಯ ದೀರ್ಘಾವಧಿ CM ಅನ್ನು ದಾಖಲೆ ಮಾಡಿದ್ದಾರೆ. ನಿನ್ನೆಯಷ್ಟೇ ಪೂರ್ಣಾವಧಿ CM ಆಗುವ ವಿಶ್ವಾಸ ಇದೆ, ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ಎಂದಿದ್ರು. ಆದರೆ ಇವತ್ತು ಹಾವೇರಿಯಲ್ಲಿ CM ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇನ್ನು ಎಷ್ಟು ದಿನ ನಾನು ಇರ್ತೀನೋ ಗೊತ್ತಿಲ್ಲ, ನನ್ನ ಆಡಳಿತದ ಬಗ್ಗೆ ತೃಪ್ತಿ ಇದೆ ಅಂತ CM ವಿದಾಯದ ಮಾತನಾಡಿದ್ದಾರೆ. ನಾನು ಯಾವುದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಕಾಕ್ತಾಳೀಯ ಬಂದಿದೆ ಅಷ್ಟೇ. ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ. ಇದು ಪರಿಪೂರ್ಣಾವಧಿ ಮುಗಿಸಿ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಅದು ಮತ್ತೆ ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡಿ. ಪೂರ್ಣಾವಧಿಯ CM ಆಗುವ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್? ಅದಕ್ಕೆ ವಿಶ್ವಾಸ ಇದೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂತ? ನನ್ನ ಆಡಳಿತ ತೃಪ್ತಿ ಇದೆ. CM ಸಿದ್ದರಾಮಯ್ಯ ನಾಟ್ ಔಟ್, ವಿರೋಧಿಗಳಿಗೆ ನಾಕ್ಔಟ್. ಹಾಗಾದರೆ ವಾಟ್ ನೆಕ್ಸ್ಟ್? ಇದು ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ. ಮುಂದೆ ಸಿದ್ದರಾಮಯ್ಯನವರ ಹಾದಿ ಹೇಗಿರ್ಬೋದು, ಏನಾಗುತ್ತೆ, ಈ ಕುತೂಹಲ ಮನೆ ಮಾಡಿದೆ. ಜೊತೆಗೆ ನಿನ್ನೆಯಷ್ಟೇ CM ಸಿದ್ದರಾಮಯ್ಯ ಅವರು ಪೂರ್ಣಾವಧಿ CM ಅಸ್ತ್ರವನ್ನು ಪ್ರಯೋಗ ಮಾಡಿದರು. ಆದರೆ ಇವತ್ತು ಹಾವೇರಿಯಲ್ಲಿ ನನ್ನ ಆಡಳಿತದ ಬಗ್ಗೆ ನನಗೆ ತೃಪ್ತಿ ಇದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಇದು CM ಸಿದ್ದರಾಮಯ್ಯನವರ ಮಾತಿನಲ್ಲಿ ಬಂದಿರತಕ್ಕಂಥದ್ದು ತಂತ್ರಗಾರಿಕೆಯೋ ಅಥವಾ ಫ್ಲೋನಲ್ಲಿ ಹೇಳಿದ್ದೋ ಅಥವಾ ವಿರೋಧಿಗಳನ್ನು ಕನ್ಫ್ಯೂಸ್ ಮಾಡುವಂಥ ತಂತ್ರವೋ ಮುಂದೆ ಗೊತ್ತಾಗಬೇಕಾಗುತ್ತೆ. ಒಂದಂತೂ ಸತ್ಯ, 17ನೇ ಬಜೆಟನ್ನು ಮಂಡನೆ ಮಾಡೋದಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ದಾಖಲೆ ಬಜೆಟ್ ಬಳಿಕ ಏನಾದರೂ ಬೇರೆ ರೀತಿಯ ಬದಲಾವಣೆಗಳಾಗುತ್ತಾ ಅಥವಾ ಆಗೋದಿಲ್ವಾ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ಸಂಕ್ರಾಂತಿ ಬಳಿಕ CM ದೆಹಲಿ ಪ್ರವಾಸ, ನಾಟ್ ಔಟ್ ಸಮಾವೇಶಕ್ಕೆ ಭರ್ಜರಿ ಗೇಮ್. ಸಿದ್ದರಾಮಯ್ಯ ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ದಾಖಲೆ ಬರೆದ ಬೆನ್ನಲ್ಲೇ CM ನಿವಾಸಕ್ಕೆ ಹಲವು ಸಚಿವರು, ಶಾಸಕರು ಭೇಟಿ ನೀಡಿ ವಿಶ್ ಮಾಡಿದ್ರು. ಈ ನಡುವೆ ಸಂಕ್ರಾಂತಿ ಬಳಿಕ CM ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಇನ್ನೊಂದೆಡೆ ನಾಟ್ ಔಟ್ ಸಮಾವೇಶಕ್ಕೆ ಭರ್ಜರಿ ಗೇಮ್ ಪ್ಲಾನ್ ನಡೆದಿದೆ. ಹೈಕಮಾಂಡ್ ತೀರ್ಮಾನದ ಬಳಿಕ ಅಂತಿಮ ಸಾಧ್ಯತೆ ಇದೆ. ಡೆಲ್ಲಿ ವಿಸಿಟ್ ವೇಳೆ ಬಜೆಟ್ ತಯಾರಿ, ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡುವ ಪ್ಲಾನ್ ಇದೆ ಅಂತ ಆಪ್ತ ಮೂಲಗಳು ಮಾಹಿತಿ ಇವೆ.
ಆಗ ಹೈಕಮಾಂಡ್ ಏನ್ ಹೇಳುತ್ತೆ ಎಂಬ ಆಧಾರದ ಮೇಲೆ ಸಮಾವೇಶ ನಿಗದಿಯಾಗಲಿದ್ದು, ಮೈಸೂರು, ಕೊಪ್ಪಳ, ಹುಬ್ಬಳ್ಳಿ 3 ಸ್ಥಳಗಳ ಬಗ್ಗೆ ಚರ್ಚೆ ನಡೆದಿದೆ. ಆ ಸಮಾವೇಶದ ಮೂಲಕವೇ ಎಲ್ಲದಕ್ಕೂ ಉತ್ತರ ಕೊಡಲು ಸಜ್ಜಾಗಿದ್ದು, ನಾಟ್ ಔಟ್ ಸಮಾವೇಶ ಕುತೂಹಲ ಮೂಡಿಸಿದೆ. ಈ ಮಧ್ಯೆ ಸಿದ್ದರಾಮಯ್ಯ ಬೆಂಬಲಿಗ ಮತ್ತೆ ಪೂರ್ಣಾವಧಿ ಸಿಎಂ ಮಾತನಾಡಿದ್ದಾರೆ. ಸಚಿವ ಜಮೀರ್ 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿಯೇ ಇರ್ತಾರೆ ಅಂದಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ಗ್ರೇಟ್ ಮಾಸ್ ಲೀಡರ್ ಎಂದ ಬಸವರಾಜ ರಾಯರೆಡ್ಡಿ ಸಿದ್ದರಾಮಯ್ಯ 2028ರವರೆಗೂ ಇರಬೇಕು ಅಂದ್ರು. ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ಥರ ಬಂದಾರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ. ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಅದು ಒಂದು ಕಡೆ ಎಲ್ಲ ರಿಕಾರ್ಡ್ ಮೂಡ್ದಿರೋದು ಒಂದು ಕಡೆ ಮಾಸಲ್ಲಿ ಇವತ್ತು ಯಾರನ್ನ ಇದ್ದರೆ ಅದು ಮನೆ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಬಯಸ್ತೀನಿ. 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಬದಲಾವಣೆ ಮಾಡಬೇಕಂದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮಾಡಬೇಕಾಗಿದೆ. ಮುಖ್ಯವಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಒಳ್ಳೆ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಜನಪರ ಇದ್ದಾರೆ ಅನ್ನೋದು ದೃಷ್ಟಿಕೋನದಿಂದ ನಿನ್ನೆ ಅವರಿಗೆ ಒಂದು ಶುಭಾಶಯಗಳನ್ನು ಕೋರಿ ಮೇ 28, 2028 ಅವ್ರು ಓದ್ ತಗೊಂಡಿರೋದು 20ನೇ ತಾರೀಕು ಮೇ 20. ಅಸೆಂಬ್ಲಿ ಮುಗಿಯೋದು 28ಕ್ಕೆ ಡಿಸಾಲ್ವ್ ಆಗ್ತದೆ. ಮತ್ತು ಬೇರೆ ಇಲೆಕ್ಷನ್ ಆಗಿ ಅದು ಒಂದು ವಾರ ಮೊದಲು ಆಗ್ಬೋದು. ಆದರೆ ಆ್ಯಸ್ ಪರ್ ರೂಲ್ಸ್ ಮೇ 28 ಅಲ್ಲಿವರೆಗೆ ಅವ್ರು ಮುಖ್ಯಮಂತ್ರಿ ಇರಬೇಕು, ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಅವ್ರನ್ನ ಹಾರೈಸಿದ್ದೇನೆ. ಕಾಂಗ್ರೆಸ್ನಲ್ಲಿ ಮುಂದೆ ಯಾರನ್ನ ಸಿಎಂ ಮಾಡಬೇಕು ಎಂಬುದು ಹೈಕಮಾಂಡ್ ನಿರ್ಧಾರ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ, ಕುಣಿಗಲ್ ರಂಗನಾಥ್ ಪರೋಕ್ಷವಾಗಿ ಡಿಕೆ ಪರ ಬ್ಯಾಟ್ ಮಾಡಿದ್ದಾರೆ. ಡಿಕೆಶಿ ಅಧ್ಯಕ್ಷರಾದ ಬಳಿಕ 140 ಸೀಟ್ ಬಂದಿದೆ ಅಂತ ಹೊಗಳಿದ್ದಾರೆ. ನೋಡಿ, ಯಾರು ಆಗ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಯಾವತ್ತೂ ಕೂಡ ಒಂದೇ ಸಮುದಾಯಕ್ಕೆ ಸೀಮಿತವಾದಂಥ ಎಲ್ಲ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನು ತಗೊಂಡು ಹೋಗುವಂಥ ಏಕೈಕ ಪಕ್ಷ ನಮ್ಮದಾಗಿದೆ. ಸಂವಿಧಾನವನ್ನು ಆಶಯಗಳನ್ನು ನಾವು ಜಾರಿಗೆ ತರುವುದು ನಮ್ಮ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ 140 ಸೀಟನ್ನು ತಂದಿದ್ದಾರೆ. ಎಲ್ಲರ ಅವಶ್ಯಕತೆ ಭಾಳಷ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬ್ರವರ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನೋದನ್ನು ಹೇಳಬಲ್ಲೆ ನಾನು. ಈಗಲೂ CM ಸಿದ್ದರಾಮಯ್ಯ ಅವರೇ CM, ಮುಂದೆಯೂ ಕೂಡ ಅವರೇ, 2028ಕ್ಕೂ ಅವರೇ, ಅದರ ನಂತರವೂ ಕೂಡ ಅವರೇ. ಇದು ಸಿದ್ದರಾಮಯ್ಯ ಬೆಂಬಲಿಗರ ಬ್ಯಾಟಿಂಗ್. ರಾಜಣ್ಣ, ಜಮೀರ್ ಅಹಮದ್, ರಾಯರೆಡ್ಡಿ ಎಲ್ಲರೂ ಕೂಡ ನಿನ್ನೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿದರು. ಆದರೆ ಇವತ್ತು DK ಶಿವಕುಮಾರ್ ಆಪ್ತರು ಜೊತೆಗೆ DK ಶಿವಕುಮಾರ್ ಬೆಂಬಲಿಗರು ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಬೇರೆ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಂದೆ CM ಯಾರಾಗಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿದರೆ, ರಂಗನಾಥ್ ಅವರು DK ಶಿವಕುಮಾರ್ ಅವರ ಶ್ರಮವೂ ಕೂಡ ಇದೆ ಅಧಿಕಾರಕ್ಕೆ ತರುವಲ್ಲಿ ಅಂತ DK ಪರ ಬ್ಯಾಟ್ ಮಾಡಿದ್ದಾರೆ. ಹಾಗಾದರೆ DK ಶಿವಕುಮಾರ್ ಅವರ ಸ್ಥಿತಿ ಏನು? ಮುಂದೆ ಅಧಿಕಾರ ಹಸ್ತಾಂತರ ಆಗುತ್ತಾ ಅಥವಾ ಸಿಗೋದಿಲ್ವಾ? ಅದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ಇನ್ನು ಸಿದ್ದರಾಮಯ್ಯ ಅವರನ್ನ ದೇವರಾಜು ಅರಸುಗೆ ಹೋಲಿಕೆ ಬಗ್ಗೆ ಬಿಜೆಪಿ ಜೆಡಿಎಸ್ ಕಿಡಿಕಾರಿವೆ. ಅರಸು ಅವರ ಆಡಳಿತಕ್ಕೆ ಹೋಲಿಕೆ ಮಾಡುವುದು ಬೇಡ, ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಯಡಿಯೂರಪ್ಪ ಹಾದಿಯಾಗಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಆ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ದೇವರಾಜ ಅರಸು ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅವರ ಆಡಳಿತ ವೈಖರಿ ಬೇರೆನೇ, ಇವರ ಆಡಳಿತ ವೈಖರಿ ಬೇರೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಹೊರಟಿರುವಂಥದ್ದು ಯಾವುದೇ ಕಾರಣಕ್ಕೂ ಜನ ಮೆಚ್ಚೋದಿಲ್ಲ. ಮುಖ್ಯಮಂತ್ರಿ ಕಳೆದ ಒಂದು ವಾರದಿಂದ ಇದ್ರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಪಾಪ ಇದೆಂಥದ್ದು ದಾಖಲೆ ಮಾಡೋರಂತಲ್ಲ, ನಾಟಿ ಕೋಳಿ ಪಲಾವ್ ತಿನ್ಕೊಂಡು ಕೂತಿದ್ದೀರಾ? ಇವತ್ತವ್ರಿಗೆ ಚರ್ಚೆ ಇಲ್ಲ ಮುಖ್ಯಮಂತ್ರಿದು. ಅಂದರೆ ಅಲ್ಲೇ ಅವರವರಲ್ಲೇ ಗುಂಪು, ಒಬ್ಬರಿಗೆ ಶಾಸಕರ ಬೆಂಬಲ ಬೇಕು ಮುಖ್ಯಮಂತ್ರಿ ಆಗೋಕ್ಕೆ. ಪಾಪ ಅವರು ಅದಕ್ಕೆ ಭಾಳ ಸ್ಪೀಡಲ್ಲ ಅವರೇ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದೀರ್ಘಾವಧಿ ದಾಖಲೆ ಹಿನ್ನೆಲೆ ತವರು ಸಿದ್ದರಾಮನ ಹುಂಡಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಬೃಹತ್ ಕಟ್ಔಟ್ ಹಾಕಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.